ಶಿಗ್ಗಾವಿ ಸಂಡೂರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ಖಚಿತ ಅಂತ ಮಾಜಿ ಶಾಸಕ ಬಿ ರಾಜೀವ್ ಅವರು ಹೇಳಿದರು. ಕಪ್ಪಲಗುದ್ದಿ ಗ್ರಾಮದಲ್ಲಿ ನಡೆದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ನವೆಂಬರ್ 13ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಆಗಮಿಸಿ ಶ್ರೀ ಮಲ್ಲಿಕಾರ್ಜುನ ದೇವರ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಭಾಗಿಯಾಗಿ ಮಾತನಾಡಿದರು. ಶಿಗ್ಗಾವಿ ಸಂಡೂರು ಹಾಗೂ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭಾರೀ ಅಂತರದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ ಅಂತ ಭರವಸೆ ನೀಡಿದರು. ಇದಕ್ಕೂ ಮೊದಲು ಮಲ್ಲಿಕಾರ್ಜುನ ಲಿಂಗಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಧರ್ಮಸಭೆಯಲ್ಲಿ ಭಾಗವಹಿಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಭಜಂತ್ರಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆಂಪಣ್ಣ ಕುರುನಿಂಗ, ಪರಪ್ಪ ಬಂಗಿ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ಮಹಾದೇವ್ ಅಂಗಡಿ, ಕುಡಿಚಿ ಮಂಡಲ ಅಧ್ಯಕ್ಷ ಶ್ರೀಧರ ಮೂಡಲಗಿ, ಭರಮಪ್ಪ ಬಾಗೋಜಿ, ಗೋಪಾಲ್ ಅಂಗಡಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗಂಗಪ್ಪ ಕುರುನಿಂಗ, ಲಕ್ಷ್ಮಣ ಕೂಡಲಗಿ, ಈರಪ್ಪ ಸಪ್ತಸಾಗರ್, ಮಹಾದೇವ ಬಡಗಾರ್, ಈರಪ್ಪ ಬಂಗಿ, ಹನುಮಂತ ಮಂಟೂರ್, ಶಿವಲಿಂಗ ಬಿಳಿಕುರಿ, ಹಾರುಗಿರಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಶಿವಲಿಂಗ ಬಾಗೇವಾಡಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶಿವಾಜಿ ಮೇತ್ರಿ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರಾಯಭಾಗ. ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಶೇಷ ರೀತಿಯಾಗಿ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಪ್ರತಿಯ ನಮ್ಮ ನಾಡಿನ ಹೆಮ್ಮೆಯ ಸಂತರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮಂತ ಶಿವಾನಂದ ಮಹಾಸ್ವಾಮಿಗಳು ಈಗ ಸರ್ ಉಪಚುನಾವಣೆ ಸರ್ ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಸಂಡೂರು ಈ ಸರ್ ನಾನು ಶಿಗ್ಗಾವಿಯಲ್ಲಿ ಅಲ್ಲಿಯೇ ಸುಮಾರು 4-5 ದಿನಗಳ ಕಾಲ ಉಳಿದು ಸಂಘಟನೆಯಲ್ಲಿ ತೊಡಗಿದ್ದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು, ಆ ಭಾಗದಲ್ಲಿ ಆಗಿರುವಂತಹ ಪರಿವರ್ತನೆ, ಆ ಭಾಗದಲ್ಲಿ ಯುವಕರಿಗೆ ಆಗಿರುವಂತಹ ಉದ್ಯೋಗ ಸೃಷ್ಟಿ, ಇವೆಲ್ಲವೂ ಕೂಡ ಅವರ ಗೆಲುವಿಗೆ ಕಾರಣ ಆಗ್ತವೆ. ಅತಿ ಹೆಚ್ಚಿನ ಲೀಡ್ನಿಂದ ಅವರು ಗೆಲ್ತಾರೆ. ಸರ್, ಸಂಡೂರು ಮತಕ್ಷೇತ್ರದಲ್ಲಿ ಜನರು ರೋಸಿ ಹೋಗಿದ್ದಾರೆ ಕಾಂಗ್ರೆಸ್ಸಿಗೆ. ಅದು ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ST ಕಾರ್ಪೊರೇಷನ್ನಿಂದ ಏನು ST ಸಮುದಾಯಕ್ಕೆ ಮುಟ್ಟಬೇಕಾದಂತಹ ಹಣ ಅದು ಏನು ಲೂಟಿ ಆಗಿದೆ, ನೇರವಾಗಿ ಅದು ವೈನ್ ಶಾಪ್ಗಳಿಗೆ ಹೋಗಿರುವಂಥದ್ದು. ಆ ಜನ ಅದನ್ನು ಕ್ಷಮಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಸಂಡೂರಿನಲ್ಲಿ ಮೊದಲ ಬಾರಿಗೆ BJP ಖಾತೆಯನ್ನು ತೆಗೆಯುತ್ತೇವೆ. ಚನ್ನಪಟ್ಟಣ ನೀವು ನೋಡ್ತಾ ಇದ್ದೀರಿ, NDA ಅಭ್ಯರ್ಥಿ ಭಾಳ ಒಳ್ಳೆಯ ಜನಸ್ಪಂದನೆ ಇದೆ. ಸಾಮಾನ್ಯ ಎಲ್ಲ ನಾಯಕರುಗಳು ಒಟ್ಟಾಗಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ 3ಕ್ಕೆ 3 ಮತಕ್ಷೇತ್ರಗಳಲ್ಲಿ BJP ಜಯಬೇರಿಯನ್ನು ಬಾರಿಸಿದೆ. ಥ್ಯಾಂಕ್ ಯು ಸರ್.